ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕೊರೋನಾ ಆತಂಕದ ನಡುವೆಯೇ ರಾಜ್ಯದಲ್ಲಿ 79 ಸಕ್ರಿಯ ಪ್ರಕರಣಗಳು ದಾಖಲು. ಕಳೆದ 24 ಗಂಟೆಯಲ್ಲಿ 44 ಪಾಸಿಟಿವ್ ಕೇಸ್ಗಳು ವರದಿ. 6.09% ಪಾಸಿಟಿವ್ ರೇಟ್ ಹೆಚ್ಚಳ. ಕೊರೋನಾ ಭೀತಿ ಹಿನ್ನೆಲೆ ಇಂದು ಕೇಂದ್ರದಿಂದ ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರ ಸಭೆ. ಎಲ್ಲಾ ರಾಜ್ಯಗಳ ಕೋವಿಡ್ ಪ್ರಕರಣಗಳ ವಿವರ ಕೇಳಲಿರುವ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಹ ಸಭೆಯಲ್ಲಿ ಭಾಗಿ. ಕೇರಳದಲ್ಲಿ JN1 ಕೊರೋನಾ ಉಪತಳಿ ಪತ್ತೆ ಬೆನ್ನಲ್ಲೇ ಕರ್ನಾಟಕದಲ್ಲಿ ಸೋಂಕು ಹೆಚ್ಚಳ. ಅಲರ್ಟ್ ಆದ ಬೀದರ್ ಬ್ರಿಮ್ಸ್ ವೈದ್ಯಾಧಿಕಾರಿಗಳು 10 ಬೆಡ್ಗಳ ಕೊರೋನಾ ಸ್ಪೆಷಲ್ ವಾರ್ಡ್ ನಿರ್ಮಾಣಕ್ಕೆ ಮುಂದು. ಕಡ್ಡಾಯ ಮಾಸ್ಕ್ ಹಾಗೂ ಗುಂಪಾಗಿ ಜನ ಸೇರದಂತೆ ಬ್ರಿಮ್ಸ್ ಸೂಚನೆ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯರಿಂದ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಸಾಧ್ಯತೆ. ಬರ ಪರಿಹಾರ ಬಿಡುಗಡೆಗೆ ಆಗ್ರಹಿಸುವ ಸಲುವಾಗಿ ಮಾತುಕತೆ. ನಿನ್ನೆ ಪ್ರಧಾನಿ ಮೋದಿ ಜೊತೆ ಮೀಟಿಂಗ್ ಬೆನ್ನಲ್ಲೇ ಇಂದು ಅಮಿತ್ ಶಾ ಭೇಟಿ ಸಾಧ್ಯತೆ. ಕಾಂಗ್ರೆಸ್ ನಾಯಕರ ವಿರೋಧದ ನಡುವೆಯೇ ಶಾಸಕ ಎಚ್.ಡಿ. ತಮ್ಮಯ್ಯರಿಂದ ದತ್ತ ಮಾಲಾ ಧಾರಣೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಗೆದ್ದ ಮೊದಲ ವರ್ಷದಲ್ಲೇ ಮಾಲೆ ಧರಿಸಿದ ತಮ್ಮಯ್ಯ, ಗೃಹ ಸಚಿವ ಪರಮೇಶ್ವರ್ ಜೊತೆ ಮಾಲೆ ಧರಿಸಿ ಬಂದು ಚರ್ಚೆಗೆ ಗ್ರಾಸ. ಕರ್ನಾಟಕದಂತೆ ತೆಲಂಗಾಣದಲ್ಲೂ ಗ್ಯಾರಂಟಿ ಸ್ಕೀಮ್ಗೆ ಹಣ ಇಲ್ಲದ ಸ್ಥಿತಿ ಬರುತ್ತೆ ಎಂದು ಕೆಟಿಆರ್ ಟ್ವೀಟ್. ಬಿಆರ್ಎಸ್ ನಾಯಕನ ಟ್ವೀಟ್ಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್. ಬಿಜೆಪಿ ಫೇಕ್ ಎಡಿಟೆಡ್ ವಿಡಿಯೋ ಸೃಷ್ಟಿಸಿದ್ದು ನಿಮ್ಮದು ಅಕ್ಷರಶಃ ಬಿಜೆಪಿಯ ಬಿ ಟೀಮ್ ಅಂತ ಟಾಂಗ್. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್. ಹಬ್ಬದ ಪ್ರಯುಕ್ತ 1000 ಹೆಚ್ಚುವರಿ ಬಸ್ ವ್ಯವಸ್ಥೆ. ಡಿಸೆಂಬರ್ 22ರಿಂದ 24ರವರೆಗೆ ಬೆಂಗಳೂರಿನಿಂದ ರಾಜ್ಯ ಹಾಗೂ ಅಂತರ್ರಾಜ್ಯಗಳಿಗೆ ಹೆಚ್ಚುವರಿ ಬಸ್ ಸಂಚಾರ. ಹೊಸ ವರ್ಷ ಸಮೀಪಿಸುತ್ತಿದ್ದಂತೆ ಬೆಂಗಳೂರು ಪೊಲೀಸರು ಅಲರ್ಟ್. ವಾಹನ ಸವಾರರು ಕುಡಿದು ವಾಹನ ಚಲಾಯಿಸುವ ಸಾಧ್ಯತೆ ಹಿನ್ನೆಲೆ ಈಗಿನಿಂದಾನೇ ಎಚ್ಚರಿಕೆ. ಟ್ರಾಫಿಕ್ ಪೊಲೀಸರಿಂದ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ವೇಳೆ ಕೆಲವರಿಂದ ಕುಡಿದಿಲ್ಲವೆಂದು ಹೈ ಡ್ರಾಮಾ. ಶುಲ್ಕ ಕಟ್ಟದಿದ್ದಕ್ಕೆ ಪರೀಕ್ಷೆ ಬರೆಯಲು ಅವಕಾಶ ನೀಡದ ಆರೋಪ. 15 ಮಕ್ಕಳನ್ನ ಕ್ಲಾಸ್ನ ಚಪ್ಪಲಿ ಬಿಡುವ ಜಾಗದಲ್ಲಿ ಕೂರಿಸಿದ್ದಾಗಿ ಪೋಷಕರಿಂದ ದೂರು. ಕಾರವಾರದ ಸೇಂಟ್ ಮೈಕಲ್ ಕಾನ್ವೆಂಟ್ ಸ್ಕೂಲ್ ವಿರುದ್ಧ ಪಾಲಕರ ಗಂಭೀರ ಆರೋಪ. ಕೊಪ್ಪಳದ ಅಂಜನಾದ್ರಿಯಲ್ಲಿ ಡಿಸೆಂಬರ್ 23-24ರಂದು ಹನುಮ ಮಾಲಾಧಾರಿಗಳಿಂದ ಮಾಲೆ ವಿಸರ್ಜನೆ. ಬೆಟ್ಟಕ್ಕೆ ಭೇಟಿ ನೀಡಿ ಸಕಲ ಸಿದ್ಧತೆ ಬಗ್ಗೆ ಪರಿಶೀಲಿಸಿದ ಸಚಿವ ರಾಮಲಿಂಗಾರೆಡ್ಡಿ, ಭಕ್ತರಿಗೆ ಕುಡಿಯುವ ನೀರು ಸೇರಿದಂತೆ ಮೂಲ ಸೌಕರ್ಯ ಒದಗಿಸಲಾಗಿದೆ ಎಂದು ಮಾಹಿತಿ. ಉತ್ತರ ಪ್ರದೇಶದ ಅಯೋಧ್ಯೆಯಿಂದ ರಾಮನಗರಕ್ಕೆ ಬಂದ ಪವಿತ್ರ ಮಂತ್ರಾಕ್ಷತೆ. ಚನ್ನಪಟ್ಟಣಕ್ಕೆ ಆಗಮಿಸ್ತಾ ಇದ್ದಂತೆ ರಾಮ ಭಕ್ತರು ಮೆರವಣಿಗೆ ಮೂಲಕ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ. ಪ್ರತಿ ಮನೆಗೂ ಮಂತ್ರಾಕ್ಷತೆ ಆಹ್ವಾನ ಪತ್ರಿಕೆ ತಲುಪಿಸುವ ಜವಾಬ್ದಾರಿ ಹೊತ್ತಿರುವ ಭಕ್ತರು. ವಿಜಯಪುರದಲ್ಲಿ 12 ವರ್ಷಗಳಿಂದ ಪ್ರೀತಿಸಿ ವಿವಾಹವಾದ ಜೋಡಿಗೆ ಜೀವ ಬೆದರಿಕೆ. ಯುವತಿ ಕುಟುಂಬಸ್ಥರಿಂದ ರಕ್ಷಣೆ ನೀಡುವಂತೆ ವಿಡಿಯೋ ಮೂಲಕ ಮನವಿ. ನಮಗೆ ಪತಿಯ ಕುಟುಂಬಸ್ಥರಿಗೆ ತೊಂದರೆಯಾದ್ರೆ ನಮ್ಮ ಕುಟುಂಬದವರೇ ಕಾರಣ ಅಂತ ಯುವತಿ ದೂರು. ತಮಿಳುನಾಡಿನ ಹಲವು ಭಾಗಗಳಲ್ಲಿ ಮುಂದುವರೆದ ವರ್ಣನ ಆರ್ಭಟ. ಎಡಬಿಡದೆ ಸುರಿತಾ ಇರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ. ತೂತುಕುಡಿ ಮಧುರೈ ಹೆದ್ದಾರಿಯ ಬಳಿ ಸೇತುವೆ ಕುಸಿದು ವಾಹನ ಸಂಚಾರಕ್ಕೆ ತೊಂದರೆ. ಭಾರೀ ಪ್ರವಾಹ ಹಿನ್ನೆಲೆ ಪ್ರಧಾನಿ ಮೋದಿ ಭೇಟಿಯಾದ ತಮಿಳುನಾಡು ಸಿಎಂ. ಮಳೆಯಿಂದ ಉಂಟಾಗಿರುವ ಹಾನಿಗೆ ಪರಿಹಾರ ನೀಡುವಂತೆ ಸ್ಟಾಲಿನ್ ಮನವಿ. ಜೀವನೋಪಾಯದ ಸಹಾಯಕ್ಕಾಗಿ ವಿಪತ್ತು ಪರಿಹಾರ ನಿಧಿಯಿಂದ 2,000 ಕೋಟಿ ನೀಡುವಂತೆ ಒತ್ತಾಯ. ವಿಪಕ್ಷಗಳ ಪ್ರತಿಭಟನೆ ವೇಳೆ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿಯಿಂದ ಜಗದೀಪ್ ಧನ್ಕರ್ರಂತೆ ಮಿಮಿಕ್ರಿ. ಈ ವಿಡಿಯೋವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಸಂಸದ ಹಾಗೂ ರಾಹುಲ್ ನಡೆಗೆ ಬೇಸರ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ವಿಪಕ್ಷಗಳ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಆಗ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ. ದೆಹಲಿಯಲ್ಲಿ ಪಶ್ಚಿಮ ಬಂಗಾಳ ಸಿಎಂ ದೀದಿ
ಹಾಗೂ ದೆಹಲಿ ಸಿಎಂ ಕೇಜ್ರಿವಾಲ್ರಿಂದ ಖರ್ಗೆ ಪರ ಅಭಿಪ್ರಾಯ. ಚುನಾವಣೆ ಬಳಿಕ ಪ್ರಧಾನಿ ಅಭ್ಯರ್ಥಿ ಆಯ್ಕೆ ವಿಚಾರ ನೋಡೋಣ ಎಂದ ಕಾಂಗ್ರೆಸ್ ಅಧ್ಯಕ್ಷ. ದುಷ್ಕರ್ಮಿಗಳಿಂದ ರೈಲಿಗೆ ಬೆಂಕಿ ಹಚ್ಚಿದ ಪರಿಣಾಮ 4 ಸಜೀವ ದಹನ. ಬಾಂಗ್ಲಾದೇಶದ ವಿರೋಧ ಪಕ್ಷದಿಂದ ನಿನ್ನೆ ದೇಶವ್ಯಾಪಿ ಬಂದ್ ವೇಳೆ ದುರಂತ. ಮೊಹಂಗಣಿ ಎಕ್ಸ್‌ಪ್ರೆಸ್ಗೆ ಬೆಂಕಿ ಹಚ್ಚಿದ್ರಿಂದ ತಾಯಿ ಮತ್ತು ಮಗು ಸೇರಿದಂತೆ 4 ಸಾವು. ಎರಡನೇ ಏಕದಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮುಗ್ಗರಿಸಿದ ಭಾರತ. ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಕೇವಲ 211 ರನ್ಗಳಿಗೆ ಸರ್ವ ಪತನ. 45 ಎಸೆತ ಬಾಕಿ ಇರುವಾಗಲೇ 2 ವಿಕೆಟ್ ನಷ್ಟಕ್ಕೆ 215 ರನ್ ಬಾರಿಸಿ ದಕ್ಷಿಣ ಆಫ್ರಿಕಾ ಜಯಭೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.